ನಮಸ್ಕಾರ ಬಸ್ಸು, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ವಿಡಿಯೋನ ಹೊಸ್ತಾ ಹೊಡೆದು ಅವರೆಲ್ಲ ತಪ್ಪದೆ ಒಂದು ಲೈಕು ಶೇರ್ ಮರಿಬೇಡಿ ಸ್ನೇಹಿತರೆ ಪ್ಲೀಸ್ ಯಾರು ವಿಡಿಯೋ ನೋಡ್ತಾರೋ ತಪ್ಪದೆ ಒಂದು ಲೈಕ್ ಮಾಡೋ ಮರಿಬೇಡಿ. ಯಾಕೆಂದರೆ ಒಂದು ಲೈಕ್ ಕೊಟ್ಟರೆ ನಿಮ್ಗೆ ಏನು ಆಗಲ್ಲ. ವಿಡಿಯೋ ನೋಡೋರು ಒಂದು ಲೈಕ್ ಕೊಡೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಲಾಸ್ಟ್ ನಾಗಲ್ಲಿ ಹೇಳ್ದಂಗೆ ಇವತ್ತು ನನ್ನ ಫ್ರೆಂಡ್ ಲ್ಯಾಪ್ಟಾಪ್ ಕೊಡಬೇಕಾಯಿತು. ಹಂಗಾಗಿ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಸ್ನಾನ ಮಾಡಿಕೊಂಡು. ಸ್ವಲ್ಪ ತಲೆ ಆರಿಸ್ಕೊತಾ ಇದ್ದೆ. ಈಗ ಇನ್ನೇನು ಹೊರಡೋದೆ ಡೈರೆಕ್ಟ್. ಈಗ ನೆಕ್ಸ್ಟ್ ಮೋಟಲ್ ಇದ್ರಲ್ಲಿ ಸಿಗ್ತೀನಿ ಬನ್ನಿ. ಏನೋ ಹಾಯಾಗಿದೆ ನೂರು ಕನಸಿಗೆ ಸ್ನೇಹಿತರೆ, ಈ ಗಾಡಿ ಸೋಲೂರಿಗೆ ಬಂದಿದ್ದಾಯಿತು. ಇಲ್ಲೇ ನನ್ನ ಫ್ರೆಂಡ್ ಇರೋದು. ಇಲ್ಲೇ ಒಂದು ಶಾಪ್ ಇದೆ ಅವನು ಕೂಡ. ಅವನು ಪಂಚರ್ ಹಾಕೋದು ಮತ್ತು ಬೈಕ್ ಸರ್ವಿಸ್ ಮಾಡೋದು, ಆಯಿಲ್ ಚೇಂಜ್ ಮಾಡೋದು, 2 ವೀಲರ್ ಆಗಲಿ 4 ವೀಲರ್ ಆಗಲಿ ಅಥವಾ ವೀಲೇನ ಟೈರ್ ಬದಲಾಯಿಸ್ತಾನೆ. ಈ ರೀತಿ ಪ್ರತಿಯೊಂದು ಸರ್ವಿಸು ಮಾಡ್ಕೊಡ್ತಾನೆ. ಮತ್ತು ರೀಸೆಂಟಾಗಿ ವಾಟರ್ ವಾಶ್ ಓಪನ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದ. ನಿಮಗೇನಾದರೂ ಈ ರೋಡ್ ಸೈಡ್ ಏನಾದ್ರು ಟೈರ್ ಪಂಚರ್ ಆಗಲಿ ಅಥವಾ ಬೈಕ್ದು ಏನಾರು ಪ್ರಾಬ್ಲಮ್ ಬಂತು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬರಬೇಡಿ. ಸೋಲೂರಲ್ಲಿ ಬಂದ ತಕ್ಷಣ ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದೆ ಅವ್ರನ್ನ ಕಾಲ್ ಮಾಡಿ. ನಿಮ್ಗೇನೇ ಹೆಲ್ಪ್ ಬೇಕಿರೋ ಅವ್ರನ್ನ ಕೇಳಿ, ಓಕೆನಾ? ಸ್ನೇಹಿತರೆ, ಇನ್ನೇನು ಲಾಗ್ ಎಂಡ್ ಮಾಡುವ ಸಮಯ. ನಾನು ಬಂದಿದ್ದ ಕೆಲಸ ಮುಗೀತು. ಲ್ಯಾಪ್ಟಾಪ್ ಕೊಟ್ಟು ಮಾತಾಡಿಸ್ಕೊಂಡು ಹಂಗೆ ಮನೆ ಕಡೆ ಹೋಗ್ತಾಯಿದ್ದೀನಿ. ಆಲ್ರೆಡಿ ಬಿಸಿಲು ಎಲ್ಲೂ ನಿಂತ್ಕೊಳೋಕ್ಕಾಗ್ತಿಲ್ಲ. ಅದಕ್ಕೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಸಣ್ಣ ಸಣ್ಣ ಜೀವ ಬಂದಂತಿದೆ ಪ್ರಕೃತ ಹಾಗೆ ಖುಷಿ ಕಣ್ತುಂಬಿದೆ ತೇಲಾಡುತ್ತಾ